ಶ್ರೀಮಾತ್ರೇ ನಮಃ. ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಶೇಷವಾಗಿ ಸಿಂಹರಾಶಿಯವರ 2026 ವರ್ಷ ಹೇಗಿರುತ್ತೆ, ಏನೆಲ್ಲ ರಹಸ್ಯಗಳನ್ನ ಹೊತ್ತು ತಂದಿರುತ್ತೆ, ಏನೆಲ್ಲ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸಿಂಹರಾಶಿಯವರಿಗೆ ವರ್ಷದ ಆರಂಭದಿಂದ ಮೊದಲ 5 ತಿಂಗಳು ಅಂದರೆ ಜೂನ್ 2ನೇ ತಾರೀಕುವರೆಗೂ ಗುರು ಲಾಭಸ್ಥಾನದಲ್ಲಿ ಇದ್ಕೊಂಡು ನಿಮಗೆ ನಿಮ್ಮ ಎಲ್ಲ ಕನಸುಗಳನ್ನ ಅಂದರೆ ತುಂಬ ದಿನದಿಂದ ಇಟ್ಕೊಂಡಿದ್ದಂಥ ಒಂದು ಕೆಲಸ ಇರ್ಬೋದು, ಕಾರ್ಯ ಇರ್ಬೋದು, ಹಾಗೆ ನಿಮ್ಮ ಕನಸು ಏನಿದೆ ನೆನಸು ಮಾಡ್ಕೊಳ್ಳುವಂಥ ಸಮಯ. ಒಂದು ಕಡೆ ಶನಿಯಿಂದ ಒತ್ತಡ ಇದ್ರೂ ನೀವು ಗುರುಬಲ ಇರೋದ್ರಿಂದ, ಖಂಡಿತ ಗುರು ಪೂರ್ವ ಪುಣ್ಯ ಸ್ಥಾನದಲ್ಲಿರೋ ಅಧಿಪತಿಯಾಗಿರೋದ್ರಿಂದ ನಿಮಗೆ ನಿಮ್ಮ ಆಸೆ, ನಿಮ್ಮ ಕೆಲಸ ಕೈಗೂಡುತ್ತೆ. ವಿಶೇಷವಾಗಿ ಯಾರು ಸಿಂಹರಾಶಿಯವರು ಯೋಗ್ಯ ದಂಪತಿಗಳು ಯಾರು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ದೀರಾ, ನಿಮಗೆ ಸಂತಾನವಾಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನಾದ್ರು ನೀವು ಮೊದಲಿಂದ ಪ್ರಯತ್ನ ಮಾಡ್ತಾಯಿದ್ರೆ ಪಿತ್ರಾರ್ಜಿತ ಆಸ್ತಿ ಬರುವ ಸಾಧ್ಯತೆ ಇದೆ. ಹಾಗೆ ಲಾಭಸ್ಥಾನದಲ್ಲಿರೋದ್ರಿಂದ ಹಿರಿಯ ಸಹೋದರ ಅಥವಾ ಸಹೋದರಿಯಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ, ನಿಮಗೆ ತುಂಬ ಸಹಾಯ ಮಾಡ್ತಾರೆ. ಹಾಗೆ ಸ್ನೇಹಿತರಿಂದ ತುಂಬ ಅನುಕೂಲ ಆಗುತ್ತೆ. ಯಾರು ನೆಟ್ವರ್ಕ್, ಕ್ಲಬ್, ಸಂಘ ಸಂಸ್ಥೆ ಈ ರೀತಿಯಾದ ಒಂದು ವ್ಯವಹಾರಗಳಲ್ಲಿದ್ದೀರಾ, ಜಾಬಲ್ಲಿದ್ದೀರಾ, ನಿಮಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ಗುರು ತಂದುಕೊಡ್ತಾರೆ. ಹಾಗೆ ಶನಿಯು ನಿಮಗೆ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಅನ್ನೋದನ್ನ ನೀವು ನೋಡ್ಬೋದು. ಕಳೆದ ವರ್ಷದಿಂದಲೇ ಇದಿದೆ. ಶನಿಯು ಪೂರ್ತಿ ವರ್ಷ ನಿಮಗೆ ಅಷ್ಟಮ ಭಾವದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಒಂದು ಬದಲಾವಣೆ ಆಗುತ್ತೆ. ಅಂದರೆ ತುಂಬ ಜನಕ್ಕೆ R&D ಡಿಪಾರ್ಟ್ಮೆಂಟು, ರಿಸರ್ಚ್ ಡಿಪಾರ್ಟ್ಮೆಂಟಿಗೆ ಟ್ರಾನ್ಸ್ಫರ್ ಆಗುವ ಸಾಧ್ಯತೆ ಇರುತ್ತೆ. ಹಾಗೆ R&D ಡಿಪಾರ್ಟ್ಮೆಂಟು, ಅಕ್ಲೆಟ್ ಸೈನ್ಸು, ಇನ್ಶೂರೆನ್ಸು, ಮ್ಯಾನುಫ್ಯಾಕ್ಚರಿಂಗು, ಎಸ್ಟ್ರಾಲಜಿ, ಈ ರಿಸರ್ಚಿಗೆ ಸಂಬಂಧಪಟ್ಟಂಥ ಯಾರಿದ್ದೀರಾ ಅವರಿಗೆಲ್ಲ ಹೆಚ್ಚಿನ ಒಂದು ಕೆಲಸದ ಒತ್ತಡ ಇರುತ್ತೆ. ಏಕೆಂದರೆ ಕರ್ಮಕಾರಕ ಶನಿ ಯಾವ ಭಾವಕ್ಕೆ ಹೋಗ್ತಾರೆ ಆ ಭಾವದಲ್ಲಿ ಏನು ಪೂರ್ವಜನ್ಮದ ಕರ್ಮ ಇರುತ್ತೆ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಷ್ಟಮ ಭಾವ ಒಂದು ನಮಗೆ ಈ ರಿಸರ್ಚ್ ಅಕ್ಲೆಟ್ನ ಸೂಚನೆ ಮಾಡೋದ್ರಿಂದ ಆ ಕ್ಷೇತ್ರದವರಿಗೆ ಹೆಚ್ಚಿನ ಒಂದು ಅಭಿವೃದ್ಧಿ ಅನ್ನೋದು ಕಾಣುತ್ತೆ. ಹಾಗೆ ಶನಿಯು ಡಿಲೇಗೆ ಕಾರಕ, ತುಂಬ ಡಿಲೇ ಮಾಡ್ತಾರೆ. ಹಾಗಾಗಿ ಕೆಲವು ಯಾರು ಪಿತ್ರಾರ್ಜಿತ ಆಸ್ತಿ ಪ್ರಯತ್ನ ಮಾಡ್ತಿದ್ರೆ ನಿಮಗೆ ಸ್ವಲ್ಪ ತಗಾದೆಗಳು ಬರೋದು, ಯಾರಾದರೂ ಕೋರ್ಟು ಕೇಸ್ಗಳನ್ನ ಹಾಕೋದು, ಈ ರೀತಿಯಾದ ಒಂದು ಅನುಭವವನ್ನು ನೀವು ನೋಡ್ತೀರಾ. ಅದೇ ರೀತಿಯಾಗಿ ಕೆಲವೊಂದು ದುಃಖದ ಸಂದೇಶಗಳನ್ನು ನೀವು ಕೇಳುವ ಸಾಧ್ಯತೆ ಇರುತ್ತೆ. ಹಾಗೆ ರಾಹು ನಿಮಗೆ ಸಪ್ತಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಕೇತು ಲಗ್ನ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಈಗ ಏನಂತ ಹೇಳಿದರೆ ನೀವು ವ್ಯಾಪಾರದಲ್ಲಿ ಆದಷ್ಟು ತುಂಬ ಕೇರ್ಫುಲ್ಲಾಗಿ ನೀವು ಡೀಲ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ರಾಹು ಇಲ್ಯೂಷನ್ನ ಕ್ರಿಯೇಟ್ ಮಾಡ್ತಾರೆ, ಭ್ರಮೆನ ಕ್ರಿಯೇಟ್ ಮಾಡ್ತಾರೆ. ಸೊ ಸಿಂಹ ರಾಶಿಯವರಿಗೆ, ಸಿಂಹ ಲಗ್ನಕ್ಕೆ ಶನಿ ರಾಹು ಎರಡು ನ್ಯಾಚುರಲ್ ಆಗಿ ಮಲೆಫಿಕ್ ಗ್ರಹಗಳಾಗಿರೋದ್ರಿಂದ ಆದಷ್ಟು ನೀವು ಕೇರ್ಫುಲ್ಲಾಗಿರಿ. ಯಾವುದಾದ್ರೂ ಹೊಸ ಒಪ್ಪಂದಗಳು, ಹೊಸ ವ್ಯವಹಾರಗಳು ಬಂದಾಗ ವಾಸ್ತವಕ್ಕೆ ಹತ್ರ ಇದೆಯಾ ಅನ್ನೋದನ್ನ ನೀವು ಅನುಕೂಲಕರವಾಗಿದೆಯೋ, ವಾಸ್ತವಕ್ಕೆ ಹತ್ರವಾಗಿದೆ ಅನ್ನೋದನ್ನ ಲೀಗಲ್ ಒಪಿನಿಯನ್ನು ಅಥವಾ ಸೆಕೆಂಡ್ ಒಪಿನಿಯನ್ ತೊಗೊಂಡ್ಬಿಟ್ಟು ನೀವು ವ್ಯವಹಾರ ಮಾಡೋದ್ರಿಂದ ನೀವು ಒಂದು ಹೆಚ್ಚಿನ ಲಾಭಗಳನ್ನ ನೀವು ಪಡ್ಕೋಬೋದು. ಹಾಗೆ ಹೊಸ ವ್ಯಕ್ತಿಗಳು ಯಾರೇ ಬಂದು ಆಫರ್ ಮಾಡಿದ್ರು ಸ್ವಲ್ಪ ನೀವು ಏನು ಮಾಡಬೇಕು ಅಂತೇಳಿದರೆ ಲೀಗಲ್ ಒಪಿನಿಯನ್ ತೊಗೊಳ್ಳಿ, ಅಥವಾ ಸಡನ್ನಾಗಿ ಯಾವುದೇ ರೀತಿಯಾದ ಒಂದು ಒಪ್ಪಂದಕ್ಕಾಗಲಿ ವ್ಯವಹಾರಕ್ಕಾಗಲಿ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಈ ಫಾರಿನ್ ರಿಲೇಟೆಡ್ ಕೆಲಸ ಮಾಡ್ತಾ ಇರೋರು, MNCಯಲ್ಲಿ ಕೆಲಸ ಮಾಡ್ತಾ ಇರೋರು, ವಿದೇಶಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಿರೋರಿಗೆ ರಾಹು ತುಂಬ ಅನುಕೂಲ ಮಾಡಿಕೊಡ್ತಾರೆ. ಆದರೆ ಕೇರ್ಫುಲ್ಲಾಗಿ ನೀವು ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ನಿಮಗೆ ಈ ಒಂದು ಕಳೆದ ವರ್ಷದಿಂದಲೇ ಆಧ್ಯಾತ್ಮಿಕ, ಧಾರ್ಮಿಕ ಮಾರ್ಗಕ್ಕೆ ಜಾಸ್ತಿ ಹೋಗ್ತೀರಾ. ಧ್ಯಾನ, ಮೆಡಿಟೇಷನ್, ಭಕ್ತಿ, ಯೋಗ ಈ ಥರ ವಿಚಾರಗಳಲ್ಲಿ ನೀವು ಜಾಸ್ತಿ ನೀವು ತೊಡಗಿಸ್ಕೊಳ್ತೀರಾ. ಕೇತು ಡಿಸೆಂಬರ್ವರೆಗೂ ಅಲ್ಲೇ ಇರೋದ್ರಿಂದ ಇನ್ನೂ ಹೆಚ್ಚಿನ ನೀವು ಆಧ್ಯಾತ್ಮಿಕ ಮಾರ್ಗದಲ್ಲಿ ನೀವು ತೊಡಗಿಕೊಳ್ತೀರಾ. ಮತ್ತು ಗುರು ದೀಕ್ಷೆ ಆಗುವ ಸಾಧ್ಯತೆ ಇದೆ. ಗುರುಗಳ ದರ್ಶನವನ್ನು ಮಾಡ್ತೀರಾ, ಅವರಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ತೀರಾ. ಇನ್ನು ಕೆಲವರಿಗೆ ತೀರ್ಥಕ್ಷೇತ್ರ ಯಾತ್ರೆಗಳು, ದೇವಸ್ಥಾನಗಳು ದರ್ಶನ, ಇವೆಲ್ಲ ಯೋಗಗಳು ಕೇತುವಿಂದ ನಿಮಗೆ ಬರ್ತವೆ. ಆದರೆ ಮುಖಕ್ಕೆ ಸ್ವಲ್ಪ ಕೇತು ಇರೋದ್ರಿಂದ ಮುಖವನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಮಾರ್ಕ್ಗಳಾಗುವ ಸಾಧ್ಯತೆ ಇರುತ್ತೆ. ಹಾಗೆ ಕಾಲು ಹುಷಾರಾಗಿ ನೋಡ್ಕೊಳ್ಳಿ. ಏಕೆಂದರೆ ಶನಿಯು ಅಷ್ಟಮದಲ್ಲಿರೋದ್ರಿಂದ ಶನಿ ಕಾಲು, ಮಂಡಿ, ಹಲ್ಲು ಈ ಥರದನ್ನ ಸೂಚನೆ ಮಾಡೋದ್ರಿಂದ, ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ದುಃಖ ಕೊಡೋದ್ರಿಂದ
ದುಃಖದ ಸ್ಥಾನ ಆಗಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ಹಾಗೆಯೇ ದಂಪತಿಗಳ ಮಧ್ಯೆ ಆದಷ್ಟು ಒಂದು ನಂಬಿಕೆಯನ್ನು ಬೆಳೆಸ್ಕೊಳ್ಳಿ. ಯಾಕೆಂದರೆ ರಾಹು ಸಪ್ತಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಹೊಸ ವ್ಯಕ್ತಿ ಆಗಮನದಿಂದ ನಿಮ್ಮ ಮಧ್ಯೆ ವೈಮನಸ್ಸು ಉಂಟಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರೇ ಹೊಸ ವ್ಯಕ್ತಿಗಳು ಬಂದ್ರೂ ಅವ್ರನ್ನ ನಿಮ್ಮ ಮಧ್ಯೆ ತರಲಿಕ್ಕೆ ಬಿಡಬೇಡಿ. ಯಾಕೆ ಅಂದರೆ ರಾಹು ಮೋಸ ಮಾಡೋದ್ರಲ್ಲಿ ಎತ್ತಿದ ಕೈ. ಸೊ ಹಾಗಾಗಿ ಆ ರೀತಿಯಾದಂಥ ವ್ಯಕ್ತಿಗಳು ಯಾರೇ ಬಂದ್ರೂ ನೀವು ಅವ್ರನ್ನ ದೂರ ಇಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಗುರುವು ನಿಮಗೆ ಜೂನ್ ನಂತರ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ. ಸೊ ಆಗ ಏನಾಗುತ್ತೆ ಅಂದರೆ ಮಕ್ಕಳಿಂದ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ನಿಮಗೆ ದುಡ್ಡು ವ್ಯಯ ಆಗುತ್ತೆ. ಹಾಗೆ ತೀರ್ಥಕ್ಷೇತ್ರಗಳು, ದೇವಸ್ಥಾನಗಳು, ಧರ್ಮ ಕಾರ್ಯಗಳು ಈ ಥರ ವಿಚಾರಗಳಿಗೆ ಜಾಸ್ತಿ ಖರ್ಚು ಅನ್ನೋದು ನಿಮಗೆ ಕಂಡುಬರುತ್ತೆ. ಹಾಗೆ ಗುರುವು ಪಂಚಮಾಧಿಪತಿ ಆಗಿರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಮಕ್ಕಳು ಓದಿನಲ್ಲಿ ಸ್ವಲ್ಪ ಹಿಂದೆ ಬೀಳ್ತಾರೆ. ಹಾಗಾಗಿ ನೀವು ಅವ್ರ ಬಗ್ಗೆ ಜಾಸ್ತಿ ಗಮನವನ್ನು ಕೊಡಬೇಕಾಗತ್ತೆ. ಗುರು ಪಂಚಮಾಧಿಪತಿ, ಅಷ್ಟಮಾಧಿಪತಿ ಆಗ್ತಾರೆ. ಹಾಗಾಗಿ ವ್ಯಯಸ್ಥಾನದಲ್ಲಿರೋದ್ರಿಂದ ಈ ಪಿತ್ರಾಜಿತ ಆಸ್ತಿ ವಿಚಾರಗಳಿಗೆ ಸ್ವಲ್ಪ ಖರ್ಚಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಖರ್ಚು ಬರುತ್ತೆ. ಸೊ ಸ್ವಲ್ಪ ನೀವು ದೂರ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡುವಂಥ ಯೋಗವನ್ನು ಗುರು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಹಾಗೆ MNCಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಫಾರಿನ್ ಕಂಪ್ನಿಗಳ ಕೆಲಸ ಮಾಡ್ತಾ ಇದ್ದೀರಾ, ಅವ್ರಿಗೆ ಒಳ್ಳೆಯದಾಗುತ್ತೆ. ಅವ್ರಿಗೆ ಒಂದು ವಿದೇಶ ಯೋಗ, ಪ್ರವಾಸ ಯೋಗ ಅನ್ನೋದು ಜೂನ್ ನಂತರ ನಿಮಗೆ ಈ ವರ್ಷದ ಉತ್ತರಾರ್ಧದಲ್ಲಿ ಸಿಗಲಿಕ್ಕೆ ನಿಮಗೆ ಕಾಣುತ್ತೆ. ಹಾಗೆ ನೀವು ಮುಖ್ಯವಾಗಿ ಪ್ರತಿದಿನ ಹನುಮಾನ್ ಚಾಲೀಸ್ನ ಪಠನೆ ಮಾಡೋದನ್ನ ಮರಿಬೇಡಿ. ಹಾಗೆ ಶನಿ ಅಷ್ಟಮದಲ್ಲಿರೋದ್ರಿಂದ ಲೇಜಿನೆಸ್ನ ನಿಮಗೆ ಕ್ರಿಯೇಟ್ ಮಾಡ್ತಾರೆ, ಆಲಸ್ಯವನ್ನು ಕ್ರಿಯೇಟ್ ಮಾಡ್ತಾರೆ. ಬೆಳಗ್ಗೆ ಏಳಲಿಕ್ಕೆ ನಿಮಗೆ ಆಗೋದಿಲ್ಲ. ನೀವು ಅನ್ಕೋತೀರ ನಾನು 6 ಗಂಟೆಗೆ ಹೇಳಬೇಕು ಅಂತ, ಆಗೋದಿಲ್ಲ. ಸೊ ಹಾಗಾಗಿ ನೀವು ಆದಷ್ಟು ಡಿಸಿಪ್ಲೈನ್, ಶಿಸ್ತನ್ನ ಮೇಂಟೈನ್ ಮಾಡೋದ್ರಿಂದ ಸೊ ಶನಿಯಿಂದ ನೀವು ಒಳ್ಳೆಯ ರಿಸಲ್ಟ್ನ ಪಡಿಬೋದು. ಸಪ್ತಮದಲ್ಲಿ ರಾಹು ಇರೋದ್ರಿಂದ ಆದಷ್ಟು ನೀವು ದುರ್ಗಾ ಬೀಜ ಮಂತ್ರವನ್ನು ಪಠನೆ ಮಾಡಿ ಪ್ರತಿದಿನ. ಇದರಿಂದ ರಾಹುವಿನ ದುಷ್ಪರಿಣಾಮಗಳೇನಿರುತ್ತೆ, ಪರಿಣಾಮಗಳು ಅವೆಲ್ಲ ಕಡಿಮೆಯಾಗಿ ಒಂದು ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ. ಗಣಪತಿ ಆರಾಧನೆ ಜಾಸ್ತಿ ಮಾಡಿ. ಕೇತು ಲಗ್ನದಲ್ಲಿ ಇರೋದ್ರಿಂದ ಗಣಪತಿ ಆರಾಧನೆಯನ್ನು ಜಾಸ್ತಿ ಮಾಡಿ. ನಿಮ್ಮ ಆಫೀಸ್ ಹತ್ರ ಇರ್ಬೋದು ಅಥವಾ ಮನೆ ಹತ್ರ ಇರ್ಬೋದು, ನಾಯಿಗಳಿಗೆ ಒಂದು ಆಹಾರವನ್ನು ನೀಡ್ತಾ ಬನ್ನಿ. ಇದರಿಂದ ಕೇತುವಿಂದ ಇಲ್ ಎಫೆಕ್ಟ್ಸ್ ಎಲ್ಲ ಕಡಿಮೆ ಆಗುತ್ತೆ, ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸಿಂಹ ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.